ಕ್ರೈಸಾಂಥೆಮಮ್ ಹಾಕಿದ್ರು ಮತ್ತೆ ಕ್ರೈಸಾಂಥೆಮಮ್ ಹೋಗ್ತಾರೆ ಅಂತಂದಾಗ ಟ್ರೈಕೋಡರ್ಮಾ ಸೂಡೋಮೋನಸ್ ನ ಡ್ರೆಂಚಿಂಗ್ ಮಾಡಿಸಿ ಎಂಟಿ ಬೆಡ್ ಗಳಲ್ಲಿ ಲಿಕ್ವಿಡ್ ನ ಡ್ರಿಪ್ ಪೈಪ್ಗಳ ಮುಖಾಂತರ ಡ್ರೆಂಚ್ ಮಾಡೋದ್ರಿಂದ ಆ ಹಳೆ ಫಂಗಸ್ ಗಳು ಸಾಯ್ತವೆ. ಬ್ಯಾಕ್ಟೋಶೀಲ್ಡ್ ನೆಮಾಶೀಲ್ಡ್ ಗಳನ್ನ ಬಿಟ್ಟಾಗ ನಿಮಗೆ ಫಂಗಸ್ ಬ್ಯಾಕ್ಟೀರಿಯಾ ನೆಮಟೋಡ್ಸ್ ಹಳೆವು ಇದು ಕ್ಯಾರಿ ಆಗದಂಗೆ ಸಾಯ್ತಾ ಬರ್ತವೆ. ಹಳೆಯದು ಹೊಸ ಬೆಡ್ ಬರ್ದೇ ಇರುತ್ತೆ. ಹಾಗೇನೆ ನರ್ಸರಿ ಟ್ರೇ ಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಮೊದಲೇನೆ 5 to 10 ml 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ಟ್ರೇ ಅಲ್ಲಿ ಸೋಕ್ ಮಾಡೋ ಅಂತದ್ದು. ಟ್ರಾನ್ಸ್ಪ್ಲಾಂಟ್ ಮಾಡಾದ್ಮೇಲೆ ವಾರಕ್ಕೊಂದ್ಸರಿ ಟ್ರೈಕೋಡರ್ಮಾ ಸೂಡೋಮೋನಸ್ ಮತ್ತೆ ಪೆಸ್ಲೋಮೈಸಿಸ್ ನ ಕೊಡ್ತಾ ಹೋದಾಗ ಏನಾಗುತ್ತೆ, ಕ್ರಾಪ್ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಹೋಗುತ್ತೆ. ತುಂಬಾ ಕಾಸ್ಟ್ ಆಗ್ಬಿಡುತ್ತೆ. ಈ ಮೈಂಡ್ ಸೆಟ್ ಇಂದ ನಾವು ಒಂದ್ ಸ್ವಲ್ಪ ಹೊರಗಡೆ ಬರ್ಬೇಕು. ಮ್ಯಾಕ್ಸಿಮಮ್ 1 ಲೀಟರ್ ನೀವು 350-400 ರೂಪಾಯಿ ಕೊಡಬಹುದು. MNC ಕಂಪನಿಗಳನ್ನ ನೀವು ಪರ್ಚೇಸ್ ಮಾಡಿದಾಗ 800-900-1000 ರೂಪಾಯಿವರೆಗೂ ಮಾರ್ತಿರುತ್ತೆ ಒಂದೊಂದು ಲೀಟರ್. ಕರ್ನಾಟಕದಲ್ಲಿ ತಯಾರಾಗಿರುವಂತ ಕರ್ನಾಟಕದ ಕಂಪನಿಯ ಟ್ರೈಕೋಡರ್ಮಾ ಸೂಡೋಮೋನಸ್ ಗಳು ತಾವು ಬಳಸಿದಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗೋದ್ರಿಂದ ಅರ್ಧದ ರೇಟ್ ಅಲ್ಲಿ ಸಿಗುತ್ತೆ. ಪ್ರತಿ ವಾರ ಅದನ್ನು ಬಳಸ್ತಾ ಹೋದಾಗ ಏನಾಗುತ್ತೆ, ನಿಮಗೆ ಆ ಜೀವಾಣುಗಳ ಸಂಖ್ಯೆ ಭೂಮಿಯಲ್ಲಿ ಜಾಸ್ತಿ ಆದಷ್ಟು ಆ ಒಂದು ಆರ್ಮಿ ತರ ಪ್ರೊಟೆಕ್ಟ್ ಮಾಡ್ತಾ ಕೂತ್ಕೊಂತವೆ.